ಮತ್ತೊಂದು ಸಾರಿ ನಾವು ವಾರದ ಮೊದಲಿನ ದಿನ ಆತ ನೆನೆಸುವಂತ ಒಂದು ಮಹಾಭಾಗ್ಯವನ್ನು ದೇವರು ಕೊಟ್ಟಿದ್ದಾನೆ. ಅದಕ್ಕಾಗಿ ಆತನಿಗೆ ನಾವು ಸ್ತೋತ್ರ ಸಲ್ಲಿಸುವಂತರಾಗಿ, ನಾವು ಅನೇಕ ದಿನಗಳಿಂದ ನಾವು ಧ್ಯಾನ ಮಾಡ್ತಾ ಬರ್ತಾ ಇರುವಂತಹ ಒಂದು ಸಬ್ಜೆಕ್ಟ್, ಆ ಒಂದು ಲೈಫ್ ಆಫ್ ಎಲೈಷಾ, ಆ ಒಂದು ಸಂಗತಿಗಳನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಇವತ್ತು ಟರ್ನ್ ಟು 2 Kings chapter 4, 4ನೇ ಅಧ್ಯಾಯ, 2ನೇ ಅರಸುಗಳ ಪುಸ್ತಕ 4ನೇ ಅಧ್ಯಾಯ, 8ನೇ ವಚನದಿಂದ ನಾವು 11ನೇ ವಚನ 10ನೇ ವಚನ ಓದ್ಕೊಳ್ತಾ ಬರೋಣ. ಒಂದು ಸಾರಿ ಎಲೀಷನು ಶೂನೇಮಿಗೆ ಹೋದನು. ಅಲ್ಲಿನ ಒಬ್ಬ ಕುಲೀನ ಸ್ತ್ರೀಯು ಅವನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯ ಪಡಿಸಿದಳು. ಅಂದಿನಿಂದ ಅವನು ಆ ಮಾರ್ಗದಿಂದ ಹೋಗುವಾಗೆಲ್ಲ ಆ ಮನೆಯಲ್ಲೇ ಊಟ ಮಾಡ್ತಿದ್ದನು. ಆ ಸ್ತ್ರೀಯು ತನ್ನ ಗಂಡನಿಗೆ, ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಈ ಮನುಷ್ಯನು ಪರಿಶುದ್ಧನು, ದೇವರ ಮನುಷ್ಯನು ಆಗಿರ್ತಾನೆ ನನಗೆ ಗೊತ್ತಾಯಿತು. ಆದುದರಿಂದ ನಾವು ಅವನಿಗೋಸ್ಕರ ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸಿ ಅದರಲ್ಲಿ ಒಂದು ಮಂಚ, ಮೇಜು, ಕುರ್ಚಿ, ದೀಪಸ್ತಂಭ ಇವುಗಳನ್ನು ಇಡೋಣ. ಅವನು ಇಲ್ಲಿ ಬಂದಾಗೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದರು. ದೇವರು ತಾನೇ ವಾಕ್ಯಗಳನ್ನು ನಮ್ಮೆಲ್ಲರಿಗೆ ಆತ್ಮ ಆಶೀರ್ವದಿಸಲಿ. ನಾವು ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಆಲೋಚನೆ ಮಾಡ್ತಾ ಬರುವಾಗ, ಎಲೀಷನು ಆತನು ಒಂದು ಸ್ಥಳಕ್ಕೆ, ಶೂನೇಮ್ ಎಂಬ ಸ್ಥಳಕ್ಕೆ ಹೋಗುವಾಗ ಅಲ್ಲಿ ಆದಂತ ಒಂದು ಘಟನೆ, ಅಲ್ಲಿನ ಸ್ತ್ರೀ ಮಾಡಿದಂತಹ ಸಂಗತಿಯನ್ನು ನಾವು ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದ ಫಸ್ಟ್ ಥಿಂಗ್ ದಟ್ ವಿ ಸಿ ಹಿಯರ್ is woman's hospitality. A woman, she is an unnamed woman. Her name is not given. ಒಬ್ಬ ಸ್ತ್ರೀ ಅಷ್ಟೇ. ಆ ಸ್ತ್ರೀ ಶೂನೇಮಿನ ಸ್ತ್ರೀ ಎಂಬುದಾಗಿ ನಾವು ಕರೀತೇವೆ. ಕುಲೀನ ಸ್ತ್ರೀ ಎಂಬಂತ ಒಂದು ಪದ ಪ್ರಯೋಗವನ್ನು ನಾವು ನೋಡ್ತೇವೆ. ಕುಲೀನ ಸ್ತ್ರೀ ಎಂಬುದಾಗಿ ಹೇಳಿದ್ರೆ ಶಿ ಇಸ್ ಎ ಗ್ರೇಟ್ ವುಮನ್. ಕೆಲವು ಟ್ರಾನ್ಸ್ಲೇಷನ್ ಅಲ್ಲಿ ವೆಲ್ದಿ ವುಮನ್, ಐಶ್ವರ್ಯ ಉಳ್ಳಂತ ಮಹಾ ಸ್ತ್ರೀ, ಗಣ್ಯವಾದಂತ ಸ್ತ್ರೀ ಎಂಬುದಾಗಿ ಹೇಳ್ಬೋದು. ಶಿ ಇಸ್ ಎ ಗ್ರೇಟ್ ವುಮನ್, unnamed woman. Now, even though she was a great woman, wealthy woman, she is constraining the prophet of God to come to her house. ಅಲ್ಲಿ ಪದಪ್ರಯೋಗ ನೋಡ್ರಿ, ಅವನಿಗೆ ಬಲವಂತ ಮಾಡಿ ಅಥವಾ ಒತ್ತಾಯ ಪಡಿಸ್ತಾ ಇದ್ದಾಳೆ. ಶಿ ಕನ್ಸ್ಟ್ರೈನ್ಡ್. ಈ ಕನ್ಸ್ಟ್ರೈನ್ಡ್ ಎಂಬುದಾಗಿಡುವಾಗ, Elisha did not force himself to go to that house, but rather that woman forced him to come to her house. ಅಲ್ಲಿ ಒತ್ತಾಯಪಡಿಸಿದಂತ ಒಂದು ಸಂಗತಿ ನೋಡ್ತೇವೆ. ಮುಂಜಾನೆ ವಾರದಲ್ಲಿ ಥಾಮಸ್ ಸಹೋದರು ಅಲ್ಲಿ ಓದ್ತಾ ಇರುವಾಗ, ವಿ ವೆಂಟ್ ಟು ದ ಪ್ಯಾಸೇಜ್ ಇನ್ ಲೂಕ್ ಚಾಪ್ಟರ್ 24, 24ನೇ ಅಧ್ಯಾಯ. ಎಮ್ಮಾವು ಸ್ಥಳಕ್ಕೆ ಹೋಗುತ್ತಾ ಇರುವಾಗ ಇಬ್ಬರು ಶಿಷ್ಯರು ಹೋಗ್ತಾ ಇದ್ದಾರೆ. ಯೇಸು ಸ್ವಾಮಿ ಅವರ ಜೊತೆಯಲ್ಲೇ ಹೋಗ್ತಾ ಇದ್ದಾರೆ. ದೇ ಕುಡ್ ನಾಟ್ ರೆಕಗ್ನೈಸ್. ಅಂಡ್ ದೆನ್ ದೇ ಕೇಮ್ ಟು ದಟ್ ಪ್ಲೇಸ್. ಆ ಊರೊಳಗೆ ಹತ್ರ ಬರ್ತಾ ಇರುವಾಗ, he is going ahead, and what is said, they constrained him to stay. ಬಲವಂತ ಮಾಡ್ತಾರಂತೆ, ಒತ್ತಾಯ ಮಾಡ್ತಾರಂತೆ. What a wonderful thing it was. Because of that constraining, they were richly rewarded because their eyes were opened. ಅವರ ಒಂದು ಕಣ್ಣುಗಳು ತೆರೆಯಲ್ಪಟ್ಟವು. ಅವರಿಗೆ ಯಾವಾಗ ಬಲವಂತ ಮಾಡಿ ಅಲ್ಲಿ ಕರೆದುಕೊಂಡು ಅವನ ಮನೆಯಲ್ಲಿ ಅವರು ಸೇರಿಸಿಕೊಂಡ್ರು, ಇಟ್ ವಾಸ್ ಎ ಗ್ರೇಟ್ ಬ್ಲೆಸ್ಸಿಂಗ್ ಇನ್ ದಟ್ ಹೌಸ್. ಪ್ರೇರೆ, ನಿಮ್ಮ ಜಾನಿಗಳಲ್ಲಿ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಬರುವಾಗ, ವೆನ್ ವಿ ಥಿಂಕ್ ಆಫ್ ದ ಹಾಸ್ಪಿಟಾಲಿಟಿ, ಅತಿಥಿ ಸತ್ಕಾರ, many times it's becoming a forgotten ministry. ಸತ್ಕರಿಸುವಂತ ಒಂದು ಸಂಗತಿ, ಆತಿಥ್ಯವನ್ನು ನೋಡುವಂತ ಒಂದು ಸಂಗತಿ, ತೋರಿಸುವಂತ ಒಂದು ಸಂಗತಿ, ಇದು ಮರೆತು ಹೋದಂತ ರೀತಿಯಲ್ಲಿ ಉಂಟು.
ನೆಕ್ಸ್ಟ್ ಸಾರಿ ನಮ್ಮ ಜೀವಿತದಲ್ಲಿ ನಾನಾಯ್ತು, ನಮ್ಮ ಮನೆ ಆಯ್ತು, ನಮ್ಮ ಕುಟುಂಬ ಆಯ್ತು, ಅಷ್ಟೇ ಸಾಕು. ಡೋಂಟ್ ವಾಂಟ್ ಎನಿವನ್. ಅಂಥ ಒಂದು ಪರಿಸ್ಥಿತಿಗಳಲ್ಲಿ ನಾವು ದಾಟಿ ಹೋಗ್ತಾ ಇದ್ದೇವೆ. ಆದ್ರೆ ಈ ವುಮನ್, ಇವಳು, she constrained Elisha to come to her home and to eat. ನಾವು 3 ಯೋಹಾನ 5ನೇ ವಚನದಲ್ಲಿ we see about Gaius there. ಗಾಯನ ಕುರಿತಾಗಿ ಓದ್ತೇವೆ. ಈ ಗಾಯನ ಕುರಿತಾಗುವಾಗ ಅಲ್ಲಿ he is faithfully he is doing hospitality work. ನೀನು ಈ ಕಾರ್ಯವನ್ನು ಸತ್ಕರಿಸುವಂತ ಕಾರ್ಯವನ್ನು ಮಾಡುವಾಗ ಏನಂತೆ ಅಲ್ಲಿ ಹೇಳ್ತೇವೆ, ನಂಬುವವರಿಗೆ ಯೋಗ್ಯನಾಗಿ ನೀನು ನಡೀತಾ ಇದ್ದಿ. ಯು ಆರ್ ಫೇತ್ಫುಲ್. ಆರ್ ಯು ಫೇತ್ಫುಲ್ ಇನ್ ಅವರ್ ಮಿನಿಸ್ಟ್ರಿ ಆಫ್ ಹಾಸ್ಪಿಟಾಲಿಟಿ? Faithfulness should be seen in that ministry. ಅಲ್ಲಿ ಗಾಯನ ಜೀವಿತದಲ್ಲಿ ಆತನು ಫೇತ್ಫುಲ್ ಆಗಿ ನಂಬಿಗಸ್ತನಾಗಿದ್ದಂತ ಒಂದು ಸಂಗತಿ ನೋಡ್ತೇವೆ. ರೋಮಪುರ ಪತ್ರಿಕೆ 12ನೇ ಅಧ್ಯಾಯ ಬರುವಾಗ ಅತಿಥಿ ಸತ್ಕಾರವನ್ನು ಅಭ್ಯಾಸಿಸ್ರಿ, pursue it. ಅಲ್ಲಿ ಡಿಲಿಜೆನ್ಸಿ ನಾವು ನೋಡುವಂತರಾಗಿದ್ದೇವೆ. ನೀವು ಆ ಅತಿಥಿ ಸತ್ಕಾರವನ್ನು ಅಭ್ಯಾಸ ಮಾಡಬೇಕು. ಮಾತ್ರವಲ್ಲ, ಬಿ ಕಂಪ್ಯಾಷನ್, ಬಿಕಾಸ್ ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯಕ್ಕೆ ಬರುವಾಗ ನೋಡ್ತೇವೆ, ಕೆಲವರು ತಿಳಿಯದೆ ದೇವದೂತರನ್ನು ಸಹ ಸತ್ಕರಿಸಿದ್ದಾರೆ. ಪರಿಚಯವಿಲ್ಲವರಾದಂತಹ ಸಹೋದರರು, ದೇ ಡೋಂಟ್ ನೋ ದೆಮ್, ದೇ ಆರ್ ಸ್ಟ್ರೇಂಜರ್ಸ್, ಯಟ್ ದೇ ಶೋಡ್ ಹಾಸ್ಪಿಟಾಲಿಟಿ. ಅಬ್ರಾಹ್ಮನ ಕುರಿತಾಗಿ ನೋಡುವಾಗ ಆತನು ಆ ಕಾರ್ಯವನ್ನು ಮಾಡ್ತಾನೆ. ಆ ಕಾರ್ಯವನ್ನು ಮಾಡಿದಾಗ ಅಲ್ಲಿ ದೇವದೂತರನ್ನು ಸತ್ಕರಿಸುವಂತ ಒಂದು ಸಂಗತಿ, ಡು ನಾಟ್ ನೆಗ್ಲೆಕ್ಟ್ ಎಂಬುದಾಗಿ ನಾವು ಬೇರೆ ಪತ್ರಿಕೆಯಲ್ಲಿ ನೋಡ್ತೇವೆ. ಅತಿಥಿ ಸತ್ಕಾರವನ್ನು ಮಾಡುವುದನ್ನು ಮರೆಯಬೇಡ್ರಿ. ಡು ನಾಟ್ ನೆಗ್ಲೆಕ್ಟ್. ಮಾತ್ರವಲ್ಲ, ವಿ ಹ್ಯಾವ್ ಟು ಡೂ ಇಟ್ ಚಿಯರ್ಫುಲಿ. ಮೊದಲೇ ಪೇತ್ರ 4ನೇ ಅಧ್ಯಾಯ ನೋಡುತ್ತಾ ಇದ್ದೇವೆ, ಗುಣಗುಟ್ಟದೆ ಮಾಡ್ರಿ. ಏನೋ ಬಲವಂತದಿಂದ ಅಲ್ಲ, ಏನೋ ಮಾಡಬೇಕಲ್ಲ ಅಂತ ಒಂದು ಸಂಗತಿ ಅಲ್ಲ. ಡೂ ಇಟ್ ರಿಜಾಯ್ಸ್, ದ ರಿಜಾಯ್ಸಿಂಗ್ ವೇ. ಗುಣಗುಟ್ಟದೆ ಎಂಬುದಾಗಿರುವಾಗ ನಮಗೆ ನೆನಪಿರುವಂತ ಒಂದು ಸಂಗತಿ ಯಾವುದು? ಮಾರ್ತಾ, ರೈಟ್? ಮಾರ್ತಳು ಯೇಸು ಸ್ವಾಮಿ ಬಂದಾಗ ಮನೆಯಲ್ಲೇನೋ ಇಡಿಸ್ಕೊಂಡು ನಿಜ, ಆದ್ರೆ ಶಿ ವಾಸ್ ಕಂಬರ್ಸಮ್. ಅವಳು ಗುಣಗುಟ್ಟುವಂತ ಒಂದು ಸಂಗತಿ, ಅಯ್ಯೋ ನಾನೊಬ್ಬಳೇ ಮಾಡ್ಬೇಕಾ, ನಾನೇ ಕಷ್ಟಪಡ್ಬೇಕಾ, ಬೇರೆ ಯಾರು ಮಾಡ್ತಾ ಇಲ್ವಲ್ಲ, ವೈ ಓನ್ಲಿ ಮೀ? ಗುಣಗುಟ್ಟುವಂತ ಸ್ವಭಾವ. ಡೋಂಟ್ ಡೂ ಇಟ್ ಇನ್ ದಟ್ ವೇ. ಡೂ ಇಟ್ ರಿಜಾಯ್ಸ್ಫುಲಿ. ಆ ರಿಜಾಯ್ಸಿಂಗ್ ವೇ, ಆ ಸಂತೋಷದಿಂದ, ಆನಂದದಿಂದ ನಾವು ಮಾಡುವಂತ ಒಂದು ಸಂಗತಿ, ಆ ಒಂದು ಅತಿಥಿ ಸತ್ಕಾರ ಜೀವಿತ ನಮ್ಮ ಜೀವಿತದಲ್ಲಿ ಆಗುವಂಥದ್ದು. ಮಾತ್ರವಲ್ಲ, ಅಲ್ಲಿ ನಾವು ಮುಂದೆ ನಾವು 9ನೇ ವಚನಕ್ಕೆ ಬರುವ ನೋಡ್ತೇವೆ, ದ ವುಮೆನ್ಸ್ ಪರ್ಸೆಪ್ಷನ್, ಅವಳ ಗ್ರಹಿಸುವಿಕೆ. ಅವಳ ಒಂದು ಗ್ರಹಿಸುವಿಕೆ ಏನಾಗುತ್ತೆ ಎಂಬುದಾಗಿರುವಾಗ ಅಲ್ಲಿ ಆತ ಹೇಳ್ತಾರೆ, ಆ ಸ್ತ್ರೀಯು ಗಂಡನಿಗೆ ಹೇಳ್ತಾರೆ, ಈ ಮನುಷ್ಯನು ಏನಂತೆ, ಪರಿಶುದ್ಧನು, ದೇವರ ಮನುಷ್ಯನಾಗಿದ್ದಾನೆ. ಹಿ ಈಸ್ ಹೋಲಿ ಅಂಡ್ ಹಿ ಈಸ್ ಮ್ಯಾನ್ ಆಫ್ ಗಾಡ್. ವಾಟ್ ಅ ವಂಡರ್ಫುಲ್ ಟೆಸ್ಟಿಮನಿ ಅಲ್ಲ? This lady is seeing him every day almost, and he is coming to her home, staying there. ಅಥವಾ ಅಲ್ಲಿ ಬಂದು ಊಟ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ಅನೇಕ ರೀತಿಯಲ್ಲಿ ಬರುತ್ತಾ ಹೋಗುತ್ತಾ ಇರುವಂತ ಒಂದು ಸಂಗತಿ ಆಗುವಾಗ ಅವಳು ಹೇಳ್ತಾರೆ, ಈ ಮನುಷ್ಯನ ಯಾರಂತೆ, ಪರಿಶುದ್ಧನು. ಪ್ರಿಯರೇ, in our workplace, in our colleges, in our places we go, people are watching. People are watching your character, your lifestyle. You are a Christian. People are watching you. How is our testimony? Can they say he is really a Christian? He is a follower of Christ? ಇವನು ನಿಜವಾಗಿಯೂ ಕೂಡ ಕ್ರಿಸ್ತನನ್ನು ಅನುಸರಿಸುವಂತ ವ್ಯಕ್ತಿ, ಹಿಂಬಾಲಿಸುವಂತ ವ್ಯಕ್ತಿ ಎಂಬುದಾಗಿ ನಿಜವಾಗ್ಲೂ ಕೂಡ ಆರ್ ದೇ ರೆಕಗ್ನೈಸಿಂಗ್ ಅಸ್? ಅಥವಾ ಆರ್ ದೇ ರೆಕಗ್ನೈಸಿಂಗ್ ದಟ್ ವಿ ಆರ್ ಹಿಪೋಕ್ರೈಟ್ಸ್?
ನಾವು ಒಂದು ವೇಳೆ ಕಪಟದಿಂದ ಕುಡಿದವರು ಎಂಬುದಾಗಿ ಅವರು ಗುರುತಿಸ್ತಾ ಇದ್ದಾರ? ತೋರಿಕೆಗೆ ಮಾತ್ರ ನಾವು ಕ್ರೈಸ್ತರಾಗಿದ್ದೇವೆ, ಆದ್ರೆ ನಮ್ಮ ಜೀವಿತ ಅದು ಬರೀ ಕಲುಷಿತವಾದಂತ ರೀತಿಯಲ್ಲಿ ಇದೆ ಎಂಬುದಾಗಿ ಅವರು ಗುರುತಿಸ್ತಾ ಇದ್ದಾರ? ಹೌ ಇಸ್ ಅವರ್ ಲೈಫ್? ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವನ್ನವರು ಯಾರು ಕೊನೆ ಅಂತ್ಯದಿಂದ ಯಾವ ರೀತಿ ಇರ್ತಾರಂತೆ ಜನರು? ಭಕ್ತಿಯ ವೇಷ ಇದೆ, ಆದ್ರೆ ಅದರ ಬಲ, ಆ ನಿಜವಾದಂತ ಆಂತರ್ಯದ ಭಕ್ತಿ ಕಾಡ್ತಾ ಇಲ್ಲ. ಬಟ್ ಹಿಯರ್ ಇಸ್ ಅ ಮ್ಯಾನ್ ಆಫ್ ಗಾಡ್ who is holy, and woman recognizes that man as holy. ಪೇತ್ರಪತ್ರಿಕೆ ನೋಡ್ತೇವೆ, ನಾವೇನು ನೋಡ್ತೇವೆ? ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಸಹ ಪರಿಶುದ್ಧರಾಗಿರಿ. Be holy as I am holy. God expects holiness in our lives. How much holy are we? ಎಷ್ಟು ನಾವು ಪರಿಶುದ್ಧರಾಗಿ ನಾವು ಜೀವಿಸ್ತಾ ಇದ್ದೀವೋ? ಎಷ್ಟು ಸಾರಿ ನಾವು ಇದರಲ್ಲಿ ಸೋತು ಹೋಗ್ತಾ ಇದ್ದೀವೋ? How many times have we failed in this area of holiness, purity of our lives? In our thoughts, in our minds, in our actions, in our walk. Is there purity in our lives? ಆ ಪರಿಶುದ್ಧತೆ, ಪವಿತ್ರತೆ ನಮ್ಮ ಜೀವಿತದಲ್ಲಿ ಕಾಣ್ತಾ ಇದೆಯಾ? And all is a man of God. ಆತನು ದೇವರ ಮನುಷ್ಯನು. ಆ ದೇವರ ಮನುಷ್ಯನು ಎಂಬುದಾಗಿಡುವಾಗ ಕೆಲವರಿಗೆ ಮಾತ್ರ ಈ ಹೆಸರು ಕೊಡಲ್ಪಟ್ಟಂತ ಒಂದು ಸಂಗತಿ ನೋಡ್ತೀವಿ. The first person is Moses. Moses was the man of God. Elijah was a man of God. Elisha is a man of God. ಹೊಸ ಒಡಂಬಡಿಕೆಯಾಗ ಒಬ್ಬನೇ ಒಬ್ಬ ವ್ಯಕ್ತಿ ಕುರಿತಾಗಿ ಮ್ಯಾನ್ ಆಫ್ ಗಾಡ್ ಅಂತ ನೋಡ್ತೀವಿ. ಯಾರು? ತಿಮೋತಿ. ತಿಮೋತಿ ವಾಸ್ ದ ಮ್ಯಾನ್ ಆಫ್ ಗಾಡ್, ದೇವರ ಮನುಷ್ಯ. ಆ ದೇವರ ಮನುಷ್ಯನ ಕುರಿತಾಗಿ ನೋಡುವಾಗ ನಾವು 1 ತಿಮೋತಿ ಪತ್ರಿಕೆ ಬಂದ್ರೆ, ಫಸ್ಟ್ ತಿಮೋತಿ, ಟರ್ನ್ ವಿತ್ ಮೀ ಟು ಫಸ್ಟ್ ತಿಮೋತಿ ಚಾಪ್ಟರ್ 6, 6ನೇ ಅಧ್ಯಾಯ. ಎಲೈ ದೇವ 11ನೇ ವಚನ, ಎಲೈ ದೇವರ ಮನುಷ್ಯನೇ, ನೀನು ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿತ್ವ ಇವುಗಳನ್ನು ಸಂಪಾದಿಸೋದಕ್ಕೆ ಪ್ರಯಾಸ ಪಡು. ಶಿಸ್ತ ನಂಬಿಕೆ ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. 3 things. Flee from these things, follow after some things, fight the good fight of faith. 3 things as a man of God that we need to do. ಮೊದಲಾಗಿ ಫ್ಲೀ ಫ್ರಮ್ ದೀಸ್ ಥಿಂಗ್ಸ್ ಎಂಬುದಾಗಿ ಹೇಳುವಾಗ ಹಿಂದಿನ ವಚನಗಳನ್ನು ನೀವು ಓದ್ರಿ ಮನೆಯಲ್ಲಿ. ಆಲ್ ದ ಕೈಂಡ್ಸ್ ಆಫ್ ಲಸ್ಟ್ ಆಫ್ ಫ್ಲೆಶ್, ದ ಲವ್ ಆಫ್ ಮನಿ, ಆ ಹಣದಾಸೆ, ಅನೇಕ ರೀತಿಯ ಸಂಗತಿಗಳ ಕುರಿತಾಗಿ ಅಲ್ಲಿ ಲಿಸ್ಟ್ ಅನ್ನು ನಾವು ನೋಡ್ತೇವೆ. ಫ್ಲೀ ಫ್ರಮ್ ಆಲ್ ದೀಸ್ ಥಿಂಗ್ಸ್. ಇದರಿಂದ ದೂರವಾಗಿ ನೀವು ಹೊಡಿ ಹೋಗಿ. ಆಮೇಲೆ ಪರ್ಸ್ಯೂ ಆಫ್ಟರ್ ಸಮ್ ಥಿಂಗ್ಸ್, ಅದನ್ನು ಫಾಲೋ ಎಂಬುದಾಗಿ ಆತ ಹೇಳ್ತಾನೆ. ನೀತಿ, ಭಕ್ತಿ, ನಂಬಿಕೆ, primarily godly lifestyle. You follow after godliness. And there is a fight. ನಮಗೆ ಹೋರಾಟ ಉಂಟು ಕ್ರಿಸ್ತಿಯ ಜೀವಿತದಲ್ಲಿ. We have to fight the enemy. ಆ ಒಂದು ಹೋರಾಟ ಅದು ಕ್ರಿಸ್ತ ನಂಬಿಕೆಯವರು ಮಾಡುವಂತ ಶ್ರೇಷ್ಠ ಹೋರಾಟ. ಈ 3 ಥಿಂಗ್ಸ್ ನಮ್ಮ ಜೀವಿತದಲ್ಲಿರುವಾಗ we will become the man of God that God wants us to be. Do we have that desire? ನೆಕ್ಸ್ಟ್ ಸಾರಿ ನಮ್ಮ ಜೀವಿತಗಳಲ್ಲಿ ನಾವು ಇಂಥವ್ರಾಗಬೇಕು, ನಾವು ಅಂತಹ ದೊಡ್ಡ ವ್ಯಕ್ತಿಗಳಾಗಬೇಕು, ಅಥವಾ ಗಣ್ಯ ವ್ಯಕ್ತಿಗಳಾಗಬೇಕು, ಅಥವಾ ನಾನು ಅಂತಹ ರೀತಿ ಆಗ್ಬೇಕು, ಇಂಥ ರೀತಿ ಆಗ್ಬೇಕಂದಾಗಿ ಒಂದು ವೇಳೆ ನಾವು ಆಸೆ ಪಡ್ತೇವೆ. ಬಟ್ ಹ್ಯಾವ್ ಯು ಎವರ್ ಥಾಟ್ and desired that I should be a man of God? ನಾನು ದೇವರ ಮನುಷ್ಯನಾಗಬೇಕು, ದೇವರ ಪುರುಷ, ದೇವರ ಸ್ತ್ರೀ ಆಗ್ಬೇಕಂಬಂತ ಒಂದು ಬಯಕೆ ನಮ್ಮಲ್ಲಿ ಇದೆಯಾ? Do you have that desire? That woman recognized Elisha as holy one and also the man of God. He's a holy man of God. ಪರಿಶುದ್ಧನು ಮತ್ತು ದೇವರ ಮನುಷ್ಯನು ಆಗಿದ್ದಾನೆಂಬಂತಹ ಒಂದು ಸಂಗತಿ. ಬೇರೆ ಈ ಲೋಕ ಅದು ಅಡಿದು ಹೋಗುವಂತ ಲೋಕ. ಯಾವ ಸಮಯದಲ್ಲಿ ಏನಾಗ್ತದೆ ಗೊತ್ತಿಲ್ಲ. ನಾಳೆ ಎಂಬುದಾಗಿ ಕೊಚ್ಚಿಕೊಡಬೇಡ. ಒಂದು ದಿನದಲ್ಲಿ ಏನಾಗ್ತದೆ ಗೊತ್ತಿಲ್ಲ.
ಈ ಎಲ್ಲಾ ಸಂಗತಿಗಳು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಾಗಲೂ ಕೂಡ ವಿ ಸ್ಟಿಲ್ are not living a life that God expects us of. ದೇವರು ಏನು ನಮಗೆ ನಿರೀಕ್ಷಿಸ್ತಾ ಇದನೋ ಆ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ನಾವು ಜೀವಿಸ್ತಾ ಇಲ್ಲ. ನಾವು ಸೆಕೆಂಡ್ ಪೀಟರ್, ಟರ್ನ್ ವಿತ್ ಮೀ ಟು ಸೆಕೆಂಡ್ ಪೀಟರ್, ಎರಡನೇ ಪೇತ್ರ ಪುಸ್ತಕಕ್ಕೆ ತಿಳಿಸ್ರಿ. ಅಲ್ಲಿ 3ನೇ ಅಧ್ಯಾಯಕ್ಕೆ ಬಂದ್ರೆ ಚಾಪ್ಟರ್ 3 ವರ್ಸ್ 11, ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನವನ್ನು ಪ್ರತ್ಯಕ್ಷತೆ ಎದುರು ನೋಡುತ್ತಾ ಹಾರೈಸುತ್ತಾ, ನೋಡಿ ಗಮನಿಸ್ರಿ, ಅಲ್ಲಿ ಎಷ್ಟೋ ಪರಿಶುದ್ಧವಾದ ನಡವಳಿಕೆ, ಆಮೇಲೇನು ಭಕ್ತಿ, ಹೋಲಿನೆಸ್, ಗಾಡ್ಲಿನೆಸ್, ಎಷ್ಟೋ ಪರಿಶುದ್ಧವಾದಂತ ನಡವಳಿಕೆ, ಭಕ್ತಿ ಉಳ್ಳವರಾಗಬೇಕಾಗಿದೆ. ಈ ಲೋಕ ಅಡಿದು ಹೋಗ್ತದೆ, ನಾವು ಕರ್ತನ ಸಂಧಿಸುವಂತವರಾಗಿದ್ದೇವೆ. ಈ ಒಂದು ನಿರೀಕ್ಷೆ ಇರುವಾಗ ಹೌ ವಿ ನೀಡ್ ಟು ಲಿವ್ ಹಿಯರ್ ಆನ್ ದ ಫೇಸ್ ಆಫ್ ದಿಸ್ ಅರ್ತ್, we have to be holy and godly. Is this lifestyle seen in us? ಪರಿಶುದ್ಧರಾಗಿ ಕಾಣಿಸ್ಕೊಳ್ತಾ ಇದ್ದೇವಾ? ದೇವ ಭಕ್ತರಾಗಿ ಭಕ್ತಿಯುಳ್ಳವರಾಗಿ ನಾವು ಕಾಣಿಸ್ಕೊಳ್ತಾ ಇದ್ದೇವಾ? May God help us to be holy and godly in His sight. ಆಮೇಲೆ 3ನೇದಾಗಿ ನಾವು ನೋಡುವಾಗ ವುಮೆನ್ಸ್ ಪ್ರಿಪರೇಷನ್. ನಾವು ಅಲ್ಲಿ ನಾವು ಮುಂದಕ್ಕೆ ಬರುವಾಗ ಶಿ ಇಸ್ ಪ್ರಿಪೇರಿಂಗ್ ಎ ಚೇಂಬರ್, ಒಂದು ಸಣ್ಣ ಕೋಣೆಯನ್ನು ಆ ಮನುಷ್ಯನಿಗೋಸ್ಕರವಾಗಿ ನಾವೇನ್ ಮಾಡ್ಬೇಕಂತ ಸಿದ್ಧಪಡಿಸೋಣ. ನೋಡಿ, ಈ ಸಿದ್ಧಪಡಿಸುವಂತ ಒಂದು ಸಂಗತಿ ಆಗ್ಬೇಕಾದ್ರೆ ಈ ಚೇಂಬರ್, ಇಟ್ಸ್ ಎ ಚೇಂಬರ್ ಫಾರ್ ಕ್ರೈಸ್ಟ್ ಇನ್ ಅವರ್ ಲೈಫ್ಸ್. ಹಾರ್ಟ್ ಇಸ್ ಲೈಕ್ ಎ ಚೇಂಬರ್. ಈ ಹೃದಯ ಒಂದು ಸಣ್ಣ ಕೋಣೆಯ ಪಾದಿಯಲ್ಲಿ ನಮ್ಮ ಜೀವಿತದಲ್ಲಿ ಉಂಟು. ಈ ಕೋಣೆಯನ್ನು ನಾವು ಸಿದ್ಧಪಡಿಸಬೇಕು, ಸೊ ದಟ್ ಹಿ ಕ್ಯಾನ್ ಲಿವ್ ದೇರ್ ಕಂಫರ್ಟಬಲಿ. ನೋಡ್ರಿ, ಅಲ್ಲಿ ಫಸ್ಟ್ ಆಫ್ ಆಲ್ ಆ ಕೋಣೆಯನ್ನು ಸಿದ್ಧಪಡಿಸಬೇಕಾದ್ರೆ, ಈಗ ಯಾವ್ದಾದ್ರು ಮನೆಗೆ ಯಾರು ಗೆಸ್ಟ್ ಬಂದ್ರೆ ನಾವೇನ್ ಮಾಡ್ತೇವೆ? ಇರುವಂತಹ ಎಲ್ಲಾ ರೀತಿಯ ಅಲ್ಲಿ ಸಾಮಾನುಗಳನ್ನು ತೆಗೆದು ಕಸ, ಒಂದು ಕೊಳೆಯ ಸಂಗತಿಗಳು, filthy things, everything will remove so that the guest can come and stay, live. ನನ್ನ ಜೀವಿತಗಳಲ್ಲಿ heart is like a chamber. Lord Jesus Christ should live in that heart. ಕರ್ತಾನಂತ ಯೇಸು ಕ್ರಿಸ್ತನನ್ನು ನಾವು ಅಂಗೀಕರಿಸಿಕೊಡುವಂತ ಒಂದು ಜೀವಿತ ಮೊದಲಾಗಬೇಕು. ಇಫ್ ಯು ಆರ್ ನಾಟ್ ಸೇವ್ಡ್ ಸ್ಟಿಲ್, ಈ ಗುಂಪಿನಲ್ಲಿ ಒಂದು ವೇಳೆ ಇನ್ನೂ ಸಹ ರಕ್ಷಣೆ ಹೊಂದಿರುವಂತ ಪ್ರಿಯರಾದ್ರೆ, ಯು ಹ್ಯಾವ್ ಟು ರಿಪೆಂಟ್ ಆಫ್ ಯುವರ್ ಸಿನ್ಸ್ ಅಂಡ್ ಬಿಲೀವ್ ಆನ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತಾನಂತ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ರಿ. ಆ ನಿಜವಾದಂತ ಒಂದು ರಿಪೆಂಟೆನ್ಸ್ ನಮ್ಮ ಜೀವಿತದಲ್ಲಿ ಕಾಣದ ಹೊರತು, ಆತನ ಮೇಲೆ ನಂಬಿಕೆ ಇಡದ ಹೊರತು, unless we invite him as Lord of our lives, he cannot come. ಎಲೀಷನು ಯಾವ ರೀತಿಯಲ್ಲಿ ಆತನು he did not force himself, Christ will not force anyone to come inside. You have to open. ನಾ ಈಗ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ, you have to open. ಇಟ್ಸ್ ಯುವರ್ ಜಾಬ್. ಆ ಒಂದು ಇನ್ವಿಟೇಷನ್ ನಮ್ಮ ಜೀವಿತದಲ್ಲಿ ಆಗ್ಬೇಕು. ಅಲ್ಲಿ ಸರಿಪಡಿಸಿಕೊಡುವಂತ ಅಥವಾ ರಿಪೆಂಟೆನ್ಸ್ ಆಗುವಂತ ಫಿಲ್ದಿ ಥಿಂಗ್ಸ್ ಹ್ಯಾವ್ ಟು ಬಿ ರಿಮೂವ್ಡ್. ಆ ರಿಪೆಂಟೆನ್ಸ್ ಟರ್ನಿಂಗ್ ಟುವರ್ಡ್ಸ್ ಗಾಡ್ ಕುರಿತಾಗಿ ತಿಳಿಸುವಂತ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ವೆನ್ ಕ್ರೈಸ್ಟ್ ಕೇಮ್ ಟು ದಿಸ್ ವರ್ಲ್ಡ್, ಯೇಸು ಸ್ವಾಮಿ ಆತನು ಈ ಲೋಕಕ್ಕೆ ಬಂದಾಗ, ಆತನು ಬೆತ್ಲೆಹೇಮಿನಲ್ಲಿ ಆತನು ನರನಾಗಿ ಆತನು ಲೋಕಕ್ಕೆ ಬಂದಾಗ, ವಾಟ್ ಡು ವಿ ಸೀ ದೇರ್? ಟರ್ನ್ ವಿತ್ ಮೀ ಟು ಲೂಕ್ ಚಾಪ್ಟರ್ 2. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 7ನೇ ವಚನ. ಆಕೆಯು ತನ್ನ ಚೊಚ್ಚಲು ಮಗನನ್ನು ಹೆತ್ತು ಪಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿತು. ಎಲ್ಲಿ ಜಾಗ ಇಲ್ವಂತೆ? ಛತ್ರ.
ದ ವರ್ಡ್ ಯೂಸ್ ದೇರ್ ಇಸ್ ಗೆಸ್ಟ್ ಚೇಂಬರ್ ಎಂಬಂತ ಒಂದು ಪದ. ಕ್ಯಾಟಲೂಮಾ. ಕ್ಯಾಟಲೂಮಾ ಮೀನ್ಸ್ ಇಟ್ಸ್ ಎ ಗೆಸ್ಟ್ ಚೇಂಬರ್. ದ ಸೇಮ್ ವರ್ಡ್ ಈಸ್ ಯೂಸ್ಡ್ ಇನ್ ಲೂಕ್ ಚಾಪ್ಟರ್ 22 verse 11. 22ನೇ ಅಧ್ಯಾಯದಲ್ಲಿ ಸಹ ಅದೇ ಪದ ಪ್ರಯೋಗ ನೋಡ್ತೇವೆ. ಯೇಸು ಸ್ವಾಮಿ ಆ ಪಸ್ಕದ ಹಬ್ಬದ ಕುರಿತಾಗಿ ಸಿದ್ಧ ಮಾಡೋದಕ್ಕೋಸ್ಕರವಾಗಿ ಅದನ್ನು ಕಳಿಸುವಾಗ ಭೋಜನ ಶಾಲೆ ಎಲ್ಲಿ ಎಂಬುದಾಗಿ ಅವರು ವಿಚಾರಿಸ್ತಾರೆ. ದ ಸೇಮ್ ವರ್ಡ್, ಗೆಸ್ಟ್ ಚೇಂಬರ್. ಅತಿಥಿಗಳು ಉಳ್ಕೊಳ್ಳುವಂತಹ ಒಂದು ರೂಮ್, ಅದರ ಕುರಿತಾಗಿ ನೋಡ್ತೇವೆ. ಛತ್ರದಲ್ಲಿ ಅವರಿಗೆ ಜಾಗ ಸಿಕ್ಲಿಲ್ವಂತೆ. ದೇರ್ ವಾಸ್ ನೋ ರೂಮ್ ಇನ್ ದ ಇನ್. ವಾಟ್ ಇಸ್ ಇಟ್? ಅವ್ರೇನ್ ಮಾಡಿದ್ರು? ದೇ ಲೇಡ್ ಹಿಮ್ ಇನ್ ಮೇಂಜರ್. ಮೇಂಜರ್ ಎಂಬುದಾಗಿ ಹೇಳಿದ್ರೆ ಅನಿಮಲ್ಸ್ ವಿಲ್ ಫೀಡ್ ಇನ್ ದಟ್ ಪ್ಲೇಸ್. ದಟ್ಸ್ ಕಾಲ್ಡ್ ಮೇಂಜರ್. ಈ ಪ್ರಾಣಿಗಳು ತಿನ್ನುವಂತಹ ಒಂದು ಸ್ಥಳ, ಆ ಸ್ಥಳದಲ್ಲಿ ಯೇಸು ಸ್ವಾಮಿ ನಿಲ್ಲಿಸುವಂತರಾಗಿದೆ. ದ ಗಾಡ್ ಆಫ್ ಗ್ಲೋರಿ, ಕರ್ತಾದಂತ ಯೇಸು ಕ್ರಿಸ್ತ ಆತ ಮಹಿಮೆಯ ಕರ್ತನು, ದೇವಾದಿ ದೇವನಾಗಿದ್ದಂಥವನು, he did not have room in the inn. ಆ ಚಿತ್ರದಲ್ಲಿ, ಆ ಕೋಣೆಯಲ್ಲಿ, ಅತಿಥಿಯ ಕೋಣೆಯಲ್ಲಿ ಆತನಿಗೆ ಜಾಗ ಇಲ್ಲ. ಅದರ ಬದಲಾಗಿ ಗೋದೆಯಲ್ಲಿ ಮನಸ್ಸರು. ವೈ? ಬಿಕಾಸ್ ಆಫ್ ಯು ಅಂಡ್ ಮೀ. ನನ್ನನ್ನ ಬದಲಾಗಿ ನಮಗೋಸ್ಕರವಾಗಿ ಆತನು ಗೋದಲಿಯಲ್ಲಿ ಇಡಲ್ಪಟ್ಟವನಾಗಿ ಆತನ. ಆತನಿಗೆ ಅಲ್ಲಿ ಜಾಗ ಸಿಗ್ಲಿಲ್ಲ. ಬಟ್ ಈಸ್ ಲುಕಿಂಗ್ ಪ್ಲೇಸ್ ಇನ್ ಅವರ್ ಹಾರ್ಟ್. ನಿನ್ನ ಒಂದು ಚೇಂಬರ್, ನಿನ್ನ ಒಂದು ಚೇಂಬರ್ನಲ್ಲಿ ಆತನು ಸ್ಥಳಕ್ಕಾಗಿ ಆತನು ಕಾಯ್ತಾ ಇದ್ದಾನೆ. ಇಫ್ ಯು ಓಪನ್ ಯುವರ್ ಹಾರ್ಟ್ ಅಂಡ್ ರಿಸೀವ್ ಹಿಮ್ ಇನ್ ಯುವರ್ ಲೈಫ್, ಹಿ ವಿಲ್ ಬಿಕಮ್ ಎ ಹೋಸ್ಟ್ ಇನ್ ಯುವರ್ ಲೈಫ್. ಆತನ ತಾನೇ ನಿಜವಾದಂಥ ರಾಜನಾಗಿ, ಒಡೆಯನಾಗಿ ಆತನು ನಿನ್ನ ಜೀವಿತದಲ್ಲಿ ಜೀವಿಸುವಂತನಾಗಿದ್ದಾನೆ. ಡೂ ಯು ಹ್ಯಾವ್ ರೂಮ್ ಫಾರ್ ಕ್ರೈಸ್ಟ್ ಇನ್ ಯುವರ್ ಹಾರ್ಟ್? ನಿನ್ನ ಹೃದಯ ಎಂಬಂತಹ ಒಂದು ಕೋಣೆಯಲ್ಲಿ ಆತನಿಗೆ ಜಾಗ ಇದೆಯೋ ಪ್ರಿಯನೇ? ಆ ರೀತಿಯ ಒಂದು ಜೀವಿತ ಇರುವುದಾದ್ರೆ ಆತನು ವಿಶೇಷವಾದ ರೀತಿಯಲ್ಲಿ ನಡೆಸುವಂತನಾಗಿದೆ. ಈಗ ಮುಂದಕ್ಕೆ ಬರುವಾಗ ಫರ್ನಿಶಿಂಗ್ ದ ರೂಮ್, ಈ ಒಂದು ಸಜ್ಜುಗೊಳಿಸುವಂತ ಒಂದು ಸಂಗತಿ. ದೇರ್ ಆರ್ 4 things she did. 4 ಸಂಗತಿಗಳನ್ನು ನಾವು ಅಲ್ಲಿ ನೋಡ್ತೇವೆ. 4 ಸಂಗತಿ ಯಾವುದು? ಮೊದಲನೇದಾಗಿ ಬೆಡ್, ಎರಡನೇದಾಗಿ ಟೇಬಲ್, ಮೂರನೇದಾಗಿ ಸೀಟ್, ಅಂಡ್ ದೆನ್ ಲ್ಯಾಂಪ್ ಸ್ಟ್ಯಾಂಡ್. 4 ಸಂಗತಿಗಳನ್ನು ಅಲ್ಲಿ ಫರ್ನಿಶ್ ಮಾಡುವಂತ ಒಂದು ಸಂಗತಿಯನ್ನು ನೋಡ್ತೇವೆ. ಮೊದಲನೇದಾಗಿ ನಾವು ಬರುವಾಗ ಬೆಡ್ ಕುರಿತಾಗಿರುವಾಗ ಇಟ್ ಸ್ಪೀಕ್ಸ್ ಆಫ್ ರೆಸ್ಟ್. ಹಾಸಿಗೆ ಯಾಕೆ ಉಂಟು? ಟು ಟೇಕ್ ರೆಸ್ಟ್. ವೆಲ್ಕಮ್ ಟು ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 11 verse 28. 28ನೇ ವಚನದಲ್ಲಿ, ಎಲೈ ಕಷ್ಟಪಡುವವರೇ, ಹೊರವತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದ್ರಿ, ನಾನು ನಿಮಗೇನು ಕೊಡ್ತೇನೆ? ವಿಶ್ರಾಂತಿ ಕೊಡ್ತೇನೆ. ಐ ವಿಲ್ ಗಿವ್ ಯು ರೆಸ್ಟ್. ದೇರ್ ಆರ್ 2 rests there in that passage. ಮೊದಲಾಗಿ God giving us rest. ಎರಡನೇದಾಗಿ we will find rest. Once you get the rest that God gives, ದೇವರು ಕೊಡುವಂತ ವಿಶ್ರಾಂತಿಯನ್ನು ಪಡ್ಕೊಂಡ ಮೇಲೆ we will find rest. What is that rest? ಮೊದಲನೇ ಒಂದು ರೆಸ್ಟ್ ಕೊಡ್ತಾ ಇರುವಾಗ ಇಟ್ ಇಸ್ ಪೀಸ್ ವಿತ್ ಗಾಡ್. ದೇವರೊಂದಿಗೆ ಸಮಾಧಾನ, ದೇವರೊಂದಿಗೆ ನಾವು ಸಮಾಧಾನವಾಗುವಂತ ಒಂದು ಸಂಗತಿ. ದಟ್ಸ್ ದ ಪೀಸ್ ವಿತ್ ಗಾಡ್. ಆ ವಿಶ್ರಾಂತಿಯನ್ನು ದೇವರು ಕೊಡ್ತಾರೆ. ಎರಡನೇದಾಗಿ when we take his yoke on us, yoke ಎಂಬುದಾಗಿ ಸಬ್ಮಿಷನ್, ಆತನಿಗೆ ಒಳಗಾಗುವಂತ, ಆತನಿಗೆ ಅಧೀನವಾಗುವಂತ ಜೀವಿತ ನನ್ನ ಜೀವಿತದಲ್ಲಿ ಆಗುವಾಗ, ಆತನಿಂದ ನಾನು ಕಲಿಯುವಾಗ we will find rest. Not that he gives rest, we will find rest. ನಮಗೆ ಆ ವಿಶ್ರಾಂತಿ ಅದು ಸಿಗುವಂತದ್ದಾಗಿದೆ. ಇವತ್ತು ವಿಶ್ವಾಸಿಗಳ ಜೀವಿತದಲ್ಲಿ we may have peace with God, but many of us don't have peace of God. ದೇವರೊಂದಿಗೆ ಸಮಾಧಾನ ಇದೆ, ರಕ್ಷಣೆ ಹೊಂದಿದ್ದೇವೆ ನಿಜ, ಆದರೆ ಚಿಂತೆ, ಯೋಚನೆ, ಬರೀ ಆಂಕ್ಷಿಯಸ್ನೆಸ್, ತಳಮಳ, ಏನಾಗ್ತದೋ ಎಂಬಂತ ಒಂದು ಭಯ, ಈ ಎಲ್ಲಾ ಸಂಗತಿಗಳಲ್ಲಿ ನಾವಿರುವಾಗ ವಿ ಡೋಂಟ್ ಹ್ಯಾವ್ ಪೀಸ್ ಆಫ್ ಗಾಡ್. ಫಿಲಿಪ್ಪ ಪತ್ರಿಕೆಯಲ್ಲಿ ನೋಡ್ತೇವೆ,
ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ಕೃತಜ್ಞತೆ ಮಾಡುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ದೇವರಿಗೆ ತಿಳಿಸ್ರಿ. ಆಗ ಎಲ್ಲ ಗ್ರಹಿಕೆಯನ್ನುಮಿರುವ ದೇವ ಶಾಂತಿ ನಿಮ್ಮ ಹೃದಯಗಳನ್ನು ಆಲೋಚನೆಗಳನ್ನು ಕ್ರಿಸ್ತೇಸುವಿನಲ್ಲಿ ಕಾಯುತ್ತದೆ. The peace of God which surpasseth all understanding will guard your hearts and minds in Christ Jesus. Do we have peace of God? ಇಂಥ ಒಂದು ರೆಸ್ಟ್ ನಮ್ಮ ಜೀವಿತದಲ್ಲಿ ಇದೆಯಾ? We need to have that kind of rest in our lives. Peace of God. ಪೇತ್ರನು ಆಕ್ಟ್ಸ್ ಚಾಪ್ಟರ್ 12 12ನೇ ಅಧ್ಯಾಯದಲ್ಲಿ ಯಾಕೋಬನನ್ನು ಕೊಲ್ಲಿಸಿದ್ದಾರೆ. ದೇ ಹ್ಯಾವ್ ಎಕ್ಸಿಕ್ಯೂಟೆಡ್ ಜೇಮ್ಸ್. ಪೇತ್ರನ್ನು ಹಿಡಿಸಿ ನಾಳೆ ಅವನನ್ನು ಸಾಯಿಸಬೇಕೆಂಬಂತ ರೀತಿಯಲ್ಲಿ ಅವರು ಇಟ್ಕೊಂಡಿದ್ದಾರೆ. ಆತ ಸರಪಳಿಯಲ್ಲಿ ಕಟ್ಟಿದ್ದಾರೆ. ವಾಟ್ ಈಸ್ ಹಿ ಡೂಯಿಂಗ್? ವಾಟ್ ವಾಸ್ ಹಿ ಡೂಯಿಂಗ್? ಹಿ ಈಸ್ ಸ್ಲೀಪಿಂಗ್. ಕ್ಯಾನ್ ಯು ಸ್ಲೀಪ್? 2 ಕೋಡ ಹಾಕಿದ್ದಾರೆ, ಎಲ್ಲ ಕಾವಲುಗಾರರಿದ್ದಾರೆ. ನಾಳೆ ನಿಮ್ಗೆ ಎಕ್ಸಿಕ್ಯೂಟ್ ಮಾಡ್ತೇವೆ ಎಂಬಂತ ರೀತಿಯಲ್ಲಿ ಅವರಿದ್ದಾರೆ. ಕ್ಯಾನ್ ಯು ಸ್ಲೀಪ್? ದಟ್ ಈಸ್ ದ ಪೀಸ್ ಆಫ್ ಗಾಡ್. ಅದು ನಿಜವಾದಂತ ದೇವರ ಸಮಾಧಾನ. ವೈ ಪೀಟರ್ ನ್ಯೂ ದೇ ಕಾಂಟ್ ಡೂ ದಿಸ್? ವೈ? ಯಾಕೆ? ಯೋಹಾನ್ ಬರೆಸುವಾರ್ತೆ 21ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ದೆ ಪೇತ್ರನಿಗೆ? ನೀನು ಯವನಸ್ಥನಾಗಿದ್ದಾಗ ನೀ ಇಷ್ಟ ಬಂದ ಕಡೆ ಹೋಗ್ತಾ ಇದ್ದಿ, ಆದ್ರೆ ನೀನು ಮುದುಕನಾದ ಮೇಲೆ ನಿನ್ನನ್ನು ಸಿಕ್ಕದ ಕಡೆ ಹೇಳ್ಕೊಂಡು ಹೋಗ್ತಾರೆ. ಆತನು ಎಂಥ ಸಾವಿನಿಂದ ಮಹಿಮೆ ಪಡಿಸ್ತಾನೆ ಎಂಬುದಾಗಿ ಯೇಸು ಸ್ವಾಮಿ ತಿಳಿಸ್ತಾ ಇದ್ದ. He knew that. He had the peace of God. ಎಷ್ಟು ಸಾರಿ ನಮ್ಮ ಜೀವಿತಗಳಲ್ಲಿ God promises us, yet we don't have peace. ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ. All things work together for good, though for those who love God and are called according to His purpose. We know that verse, but still we worry. Still we fear. We don't have peace of God. ದೇವರ ಸಮಾಧಾನ ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಇಲ್ಲ. ಪೇತ್ರನು ಅಲ್ಲಿ ನಿದ್ದೆ ಮಾಡ್ತಾ ಇದ್ದ. May God help us to have this kind of rest, that peace of God that surpasseth all understanding. Rest in the Lord. ಕೀರ್ತನೆಗಾರನು ಹೇಳ್ತಾನೆ, rest in the Lord. ಶಾಂತನಾಗಿ ಸಮಾಧಾನದಿಂದ ನೀನು ಆತನಿಗೋಸ್ಕರ ಕಾಯಿ ಎಂಬಂತ ಒಂದು ಸಂಗತಿಗಳನ್ನು ನಾವು ನೋಡ್ತೇವೆ. To give us this rest, Christ did not take rest. ಅಲ್ಲ, ನಾವು ರೂತ ಪುಸ್ತಕಕ್ಕೆ ಬಂದ್ರೆ ನನಗೆ ಸಮಯ ಇಲ್ಲ. ರೂತ ಪುಸ್ತಕಕ್ಕೆ ಬರುವಾಗ ಅಲ್ಲಿ ನವೋಮಿ ಹೇಳ್ತಾಳೆ, ಈ ಮನುಷ್ಯನು ಇದನ್ನು ಇತ್ಯರ್ಥಪಡಿಸುವವರೆಗೂ ವಿಶ್ರಮಿಸುವುದಿಲ್ಲ. He will not rest until this finishes. ಯೇಸು ಸ್ವಾಮಿ, our heavenly boss, in order to give us rest, he did not take rest. He humbled himself and was obedient to death, and he said, it is finished. ಆತನು ತೀರುತ್ತೆ ಎಂಬುದಾಗಿ ಹೇಳಿದ ಮೇಲೆ we got that rest. ಆತನು ನಮಗೆ ಆ ಒಂದು ರೆಸ್ಟ್ ಅನ್ನು, ವಿಶ್ರಾಂತಿಯನ್ನು ಆತನು ಅನುಗ್ರಹಿಸಿ. ಎರಡನೇದಾಗಿ ದ ಟೇಬಲ್, ಮೇಜಿನ ಕುರಿತಾಗಿ ನಾವು ನೋಡ್ತೇವೆ. ಟೇಬಲ್ ಸ್ಪೀಕ್ಸ್ ಆಫ್ ಕಮ್ಯೂನಿಯನ್. ಈ ಒಂದು ಆ ಅನ್ಯೋನ್ಯತೆಯನ್ನು ಅದು ತಿಳಿಸುವಂಥದ್ದಾಗಿದೆ. ನಮಗಿರುವಂಥ ಅನ್ಯೋನ್ಯತೆ ಯಾವುದು? ಯೇಸು ಸ್ವಾಮಿ ಜೊತೆಗಿರುವಂಥ ಅನ್ಯೋನ್ಯತೆ, ತಂದೆ ಇರುವಂಥ ಅನ್ಯೋನ್ಯತೆ. 1 John chapter 1 verse. ನಮಗಿರುವಂಥ ಅನ್ಯೋನ್ಯತೆ ಯೇಸು ಕ್ರಿಸ್ತನಲ್ಲಿಯೂ ಆತನ ತಂದೆಯಲ್ಲಿಯೂ ಇರುವಂಥ ಒಂದು ಅನ್ಯೋನ್ಯತೆ. ಈಗ the requirement for this fellowship is verse 7, if we walk in the light. ನೀವು ಆತನು ಬೆಳಕಿನಲ್ಲಿರುವಂತೆ ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯತೆ ಇದ್ದೇವೆ. So in order to continue that fellowship and communion, what I should do? I need to walk in light. Am I walking in light? If I am walking in darkness habitually, ನಾನು ಕತ್ತಲೆಯಲ್ಲೇ ಅಭ್ಯಾಸಪೂರ್ವಕವಾಗಿ ನಾನು ನಡೆದರೆ, ಐ ಆಮ್ ನಾಟ್ ಎ ಬಿಲೀವರ್ ಅಟ್ ಆಲ್. ಅಭ್ಯಾಸಪೂರ್ವಕವಾಗಿ ನಾನು ಕತ್ತಲಲ್ಲೇ ಜೀವಿಸುವಂತ ಜೀವಿತ ಅದಾಗಿದ್ರೆ
we don't have fellowship with him, we don't have relationship also, because we can't habitually live in sin. ಆದ್ರೆ ಇಲ್ಲಿ ಆಜ್ಞೆ ಹೇಳ್ತಾನೆ, ಇಫ್ ಯು ವಾಕ್ ಇನ್ ರೈಟ್, ಆಲ್ವೇಸ್ ವಾಕ್ ಇನ್ ರೈಟ್, ಸೊ ದಟ್ ವಿ ಕ್ಯಾನ್ ಹ್ಯಾವ್ ಕಮ್ಯೂನಿಯನ್ ವಿತ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಆಮೇಲೆ 9ನೇ ವರ್ಷಕ್ಕೆ ಬರುವಾಗ ವಿ ಹ್ಯಾವ್ ಟು ಕನ್ಫೆಸ್ ಅವರ್ ಸಿನ್ಸ್. ವಿ ಆರ್ ಇನ್ ಸಿನ್ ನೇಚರ್. ನಾವು ಪಾಪದ ಸ್ವಭಾವ ನಾವು ಇದ್ದೇವೆ. ವಿ ಆರ್ ನಾಟ್ ಪರ್ಫೆಕ್ಟ್. ವಿ ಫೇಲ್ ಮೆನಿ ಟೈಮ್ಸ್. ಅನೇಕ ಸಾರಿ ನಾವು ಬಿದ್ದು ಹೋಗ್ತೇವೆ. ಆಗ ನಾವು ಮಾಡ್ಬೇಕಂತ ಕರೆ ಅದು, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರೋದ್ರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯಿಂದ ಪರಿಹರಿಸ್ತಾನೆ. ಅವರ್ ಕಮ್ಯೂನಿಯನ್ ವಿಲ್ ಬಿ ರೆಸ್ಟೋರ್ಡ್. ಫೆಲೋಶಿಪ್ ಇರುವಂಥದ್ದು, ವೆನ್ ವಿ ಸಿನ್ ಇಟ್ ಬ್ರೇಕ್ಸ್. ರಿಲೇಶನ್ಶಿಪ್ ವಿಲ್ ನಾಟ್ ಬ್ರೇಕ್, ಬಟ್ ಫೆಲೋಶಿಪ್ ವಿಲ್ ಬ್ರೇಕ್. ಯಾವಾಗ ನಾವು ಅದನ್ನು ಅಕ್ಸೆಪ್ಟ್ ಮಾಡಿ ನಾವು ರಿಪೆಂಟ್ ಆಗಿ ನಾವು ಒಪ್ಪಿಕೊಂಡು ಅರಿಕೆ ಮಾಡ್ತೇವೋ, ಸರಿಪಡಿಸ್ಕೊಳ್ತೇವೋ, ಅವರ್ ಕಮ್ಯುನಿಯನ್ ವಿಲ್ ಬಿ ರೆಸ್ಟೋರ್ಡ್. ನಮ್ಮ ಅನ್ಯೂನತೆ ಅದು ಸರಿಪಡಿಸ್ಕೊಂಡು ನಾವು ತೆಗೆದಿದ್ದ. ವಾಟ್ಸ್ ದ ರಿಸಲ್ಟ್? ಚಾಪ್ಟರ್ 1 verse 4, ವಿ ವಿಲ್ ಹ್ಯಾವ್ ಜಾಯ್ ಆಫ್ ಫೆಲೋಶಿಪ್. ನಿಮ್ಮ ಆನಂದವು ಪರಿಪೂರ್ಣವಾಗ್ತದಂತೆ. ಆ ಅನ್ಯೂನತೆ ನಮ್ಮ ಜೀವಿತದಲ್ಲಿ ಯಾವಾಗಲೂ ಇರುವಾಗ ವಿಲ್ ಹ್ಯಾವ್ ಜಾಯ್ ಆಫ್ ಫೆಲೋಶಿಪ್. ಆ ನಿಜವಾದಂಥ ಆ ಆನಂದದಲ್ಲಿ ನಾವು ಇರುವಂಥವರಾಗಿದ್ದೀವಿ. ಡು ವಿ ಹ್ಯಾವ್ ದಿಸ್ ಜಾಯ್? ಇಂಥ ಒಂದು ಅನ್ಯೂನತೆ, ಆ ಒಂದು ಆನಂದ, ಪರಿಪೂರ್ಣವಾದಂಥ ಆನಂದವನ್ನು ನಾವು ಅನುಭವಿಸ್ತಾ ಇದ್ದೇವಾ? ಇಫ್ ಯು ಹ್ಯಾವ್ ಕಮ್ಯುನಿಯನ್ ವಿತ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎವ್ರಿ ಡೇ ಆಫ್ ಯುವರ್ ಲೈಫ್. ನಮಗೆ ಒಂದು ಬ್ಯುಸಿ ಲೈಫ್ನಲ್ಲಿ ವಿ ಡೋಂಟ್ ಹ್ಯಾವ್ ಟೈಮ್ ಫಾರ್ ಗಾಡ್. ದೇವರೊಟ್ಟಿಗೆ ಅನ್ಯೂನತೆ ಇರುವುದಕ್ಕೆ ಸಮಯ ಇಲ್ಲ ನಮಗೆ. ವಿ ಆರ್ ಆಲ್ವೇಸ್ ಬ್ಯುಸಿ ಇನ್ ಅವರ್ ವರ್ಲ್ಡ್ಲಿ ಥಿಂಗ್ಸ್. ಹೌ ಮಚ್ ಟೈಮ್ ವಿ ಗಿವ್ to be alone with God, to commune with him. ಯಾವನಾದ್ರೂ ಬಾಗಿಲ ತೆರೆದೆ ನಾನು ಒಳಗೆ ಬಂದು ಅವನೊಡನೆ ಊಟ ಮಾಡ್ತೇನೆ. I will sup with him. I will have communion with him. Yet we don't have time for God. ಮುಂಜಾನೆ ವೇಳೆಯಲ್ಲಿ let us make time for God to commune. ಆ ನ್ಯೂನತೆಯನ್ನು ನಾವು ಬಯಸುವುದಕ್ಕೋಸ್ಕರವಾಗಿ ನಾವು ಜೀವಿಸುವಂತರ. Let's have that intimate communion with Lord Jesus Christ every day of our life. ಪ್ರತಿನಿತ್ಯ, ಪ್ರತಿ ಸಮಯ ಆ ಒಂದು ಅನ್ಯೋನ್ಯತೆಯಲ್ಲಿ ಮುಂದುವರಿಯುವಂತಹ ಒಂದು ಜೀವಿತ ನಮ್ಮ ಜೀವಿತದಲ್ಲಿ ಕಾಣುವಂಥದ್ದಾಗಿರ್ಬೇಕು. 3ನೇದಾಗಿ ಬರುವಾಗ ಕುರ್ಚಿಯ ಕುರಿತಾಗಿ ನೋಡ್ತೇವೆ. ದ ಸೀಟ್ ಇಸ್ ಎ ಪ್ಲೇಸ್ ಆಫ್ ಸಿಟ್ಟಿಂಗ್. ಈ ಸಿಟ್ ಎಂಬುದಾಗಿರುವಾಗ we see about Mary sitting at the feet of Lord Jesus Christ to hear from him, to be instructed from Lord Jesus Christ. ಕರ್ತನಾದಂಥ ಯೇಸು ಕ್ರಿಸ್ತನಿಂದ ಉಪದೇಶವನ್ನು ಓದುವುದಕ್ಕೋಸ್ಕರವಾಗಿ ಆತನೊಡನೆ ಆ ಸಂಬಂಧವನ್ನು ಕಳೆಯುತ್ತಾ ಆತನ ಹತ್ರ ಕೂತ್ಕೊಂಡವರಾಗಿ ಆತನ ವಾಕ್ಯವನ್ನು ಕೇಳುವಂತ ಒಂದು ಸಂಗತಿ. ಯೇಸು ಸ್ವಾಮಿ ಹೇಳಂತ ಮಾತು, ಮಾಡ್ತಾನೆ ನೀನು ಬಹಳವಾದ ಗಡಿಬಿಡಿಯಲ್ಲಿ ಸಿಕ್ಕಿ ಹಾಕೊಂಡಿದೀಯ. ಆದ್ರೆ ಮರಿಯಳಾದ್ರೂ ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಅದು ಅವಳಿಂದ ತೆಗೆಯಲ್ಪಡುವುದೇ. ಆ ಮರಿಯಳು she was sitting in that place. The demon possessed man, ದೆವ್ವ ಹಿಡಿದಂತ ಮನುಷ್ಯ, ಲೂಕ್ ನಂಬರ್ 4 ನೋಡ್ತೇವೆ. ಆತನು ದೆವ್ವ ಆತನಿಗೆ ಬಿಟ್ಟು ಹೋದ ಮೇಲೆ where was he? He was sitting at the feet of Lord Jesus Christ. If you are a believer, you need to spend time at the feet of Lord Jesus Christ. ನೀವು ಒಬ್ಬ ವಿಶ್ವಾಸಿ ಆಗಿರುವುದಾದ್ರೆ every day spend quality time with him to hear from him. ಆತನಿಂದ ನಾವು ಕೇಳುವುದಕ್ಕೋಸ್ಕರವಾಗಿ ಆತನ ಪಾದದ ಸನ್ನಿಧಿಯಲ್ಲಿ ನಾವು ಇರುವಂತಹ ಒಂದು ಸಂಗತಿ ನಮ್ಮ ಜೀವಿತದಲ್ಲಿ ಆಗಬೇಕು. Mary was at the feet of Lord Jesus Christ to hear, to depend on Lord Jesus Christ, and also to worship. ನಾವು ಯೋಹಾನ ಬರೆದ ಸುವಾರ್ತೆ 12ನೇ ಬರುವಾಗ ಅಲ್ಲಿ we see the worship there. ಆ ಒಂದು ಮನೆಯಲ್ಲಿ ಅವರು ಅಚ್ಚ ಜಟಮಾಂಸಿ ತೈಲವನ್ನು ತಂದು ಯೇಸು ಸ್ವಾಮಿಯ ಪಾದಗಳಿಗೆ ಹಾಕಿ ಅಲ್ಲಿ ತಲೆ ಕೂದಲಿಂದ ಒರೆಸುವಂತ ಒಂದು ಸಂಗತಿಯನ್ನು ನೋಡ್ತೇವೆ. ಹಾಗೇನಾಯ್ತಂತೆ, ಆ ಮನೆಯಲ್ಲೆಲ್ಲ ಪರಿಮಳ. In our lives, in our hearts, is there worship? ಈ ಒಂದು ಸುವಾಸನೆಯ ಒಂದು ಜೀವಿತ ನಮ್ಮ ಜೀವಿತದಲ್ಲಿ ಕಾಣ್ತಾ ಇದೆಯಾ ಪ್ರೇರೆ? ಎವ್ರಿ ಡೇ ಆಫ್ ಅವರ್ ಲೈಫ್
ಪ್ರತಿಯೊಂದು ದಿನ, ಪ್ರತಿಯೊಂದು ಗಳಿಗೆಯಲ್ಲಿ ಯಾವಾಗ ನಾವು ಸಮಯ ಸಿಗ್ತದೋ ಆಗ ಆತನ ಪಾದದಿಂದ ಅಲ್ಲಿ ಕೂತ್ಕೊಳ್ಳುವಂಥ ಒಂದು ಸಂಗತಿ, ಆತನ ಗುಣಗಾನ ಮಾಡುವಂಥ ಸಂಗತಿ, ಆತನ ಆರಾಧಿಸುವಂಥ ಒಂದು ಸಂಗತಿ ನಮ್ಮ ಜೀವಿತದಲ್ಲಿ ಆಗ್ತಾ ಇದೆಯಾ? ಇಂಡಿವಿಜುವಲಿ ಆಸ್ ವೆಲ್ ಆಸ್ ಇನ್ ಅವರ್ ಫ್ಯಾಮಿಲಿ. ನಮ್ಮ ಮನೆಗಳಲ್ಲಿ ಆ ಸುವಾಸನೆ, ಆರಾಧನೆ ನಮ್ಮ ಮನೆಗಳಲ್ಲಿ ಕಾಣ್ತಾ ಇದೆಯಾ? ನಮ್ಮ ವೈಯಕ್ತಿಕವಾದ ಹೃದಯಗಳಲ್ಲಿ ಕಾಣ್ತಾ ಇದೆಯಾ ಪ್ರೇರೆ? ಮಾತ್ರವಲ್ಲ, ಕೊನೆಯದಾಗಿರುವಾಗ ವಿ ಸಿ ಕ್ಯಾಂಡಲ್ ಸ್ಟಿಕ್ ದೇರ್. ಕ್ಯಾಂಡಲ್ ಸ್ಟಿಕ್ ಈಸ್ ಎ ಪ್ಲೇಸ್ ಟು ಬೇರ್ ಲೈಟ್. ಅಲ್ಲಿ ಬೆಳಕನ್ನು ಕೊಡುವಂತ ಒಂದು ಸಾಧನ ಕ್ಯಾಂಡಲ್ ಸ್ಟಿಕ್. ದೇವದಷ್ಟು ಗುಡಾರದಲ್ಲಿ ಕ್ಯಾಂಡಲ್ ಸ್ಟಿಕ್ ಇತ್ತು, ಲ್ಯಾಂಪ್ ಸ್ಟ್ಯಾಂಡ್. ಇಟ್ ವಾಸ್ ಗಿವಿಂಗ್ ಲೈಟ್ ಟು ದ ಹೋಲಿ ಪ್ಲೇಸ್. ಆ ಪರಿಶುದ್ಧ ಸ್ಥಳದಲ್ಲಿ ಬೆಳಕನ್ನು ಕೊಡೋದಕ್ಕೋಸ್ಕರವಾಗಿ ಅಲ್ಲಿ ದೀಪಸ್ತಂಭವನ್ನು ನಾವು ನೋಡೋದಾಗಿದೆ. ನಾವು ಆ ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಬಂದ್ರೆ, ವಾಟ್ ವಿ ಸಿ ದೇರ್? ಲೆಟ್ಸ್ ಟರ್ನ್ ಟು ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 5. ಅಲ್ಲಿ 5ನೇ ಅಧ್ಯಾಯ 15ನೇ ವಚನದಲ್ಲಿ, ಮತ್ತು ದೀಪವನ್ನು ಹತ್ತಿಸಿ ಕೊಡಗದೊಳಗೆ ಇಡುವುದಿಲ್ಲ, ದೀಪ ಸ್ತಂಭದ ಮೇಲೆ ಇಡ್ತಾರಂತೆ. ಆಮೇಲೆ ಆತ ಹೇಳ್ತಾನೆ, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಅವರ್ ಲೈಟ್, ದ ಲೈಟ್ ಆಫ್ ಕ್ರೈಸ್ಟ್ ಶುಡ್ ಶೈನ್ ಔಟ್. ದೇವರು ನಮಗೆ ಬೆಳಕನ್ನು ಕೊಟ್ಟಿದ್ದಾನೆ. He has shined in our hearts. ನಮ್ಮ ಹೃದಯಗಳಲ್ಲಿ ಹೊಡೆದ ಎಂಬುದಾಗಿ ನಾವು ಕೊರಿಂಥ ಪತ್ರಿಕೆಯಲ್ಲಿ ಓದ್ತೇವೆ. He has shined in our hearts. Now we have to shine out for Christ. ಕ್ರಿಸ್ತನ ಒಂದು ಬೆಳಕು ಅದು ಪ್ರಕಾಶಿಸಲ್ಪಡಬೇಕು. ನನ್ನ ಜೀವಿತಗಳಲ್ಲಿ ವಿ ಆರ್ ಲೈಕ್ ಶೈನಿಂಗ್ ಲೈಟ್ಸ್ ಇನ್ ದಿಸ್ ವರ್ಲ್ಡ್. ಫಿಲಿಪ್ಪ ಪತ್ರಿಕೆ ನೋಡ್ತೇವೆ, ನೀವು ಜ್ಯೋತಿರ್ಮಂಡಲಗಳಂತೆ ಇದ್ದೀರಲ್ಲ. ಯು ಆರ್ ಶೈನಿಂಗ್ ಲೈಟ್ಸ್. ಆ ಶೈನಿಂಗ್, ಆ ಲೈಟ್ ನಿಜವಾಗ್ಲೂ ಕೂಡ ಶೈನ್ ಆಗ್ತಾ ಇದೆಯಾ? ಪೇತ್ರ ಪತ್ರಿಕೆ ನೋಡ್ತೇವೆ, ನಮ್ಮನ್ನು ಕತ್ತಲಿನಿಂದ ಬೆಳಕಿಗೆ ಕರೆದಂತ ಗುಣಾತಿಶಯಗಳನ್ನು ಪ್ರಚಾರ ಆಗುವಂತೆ ರಾಜವಂಶಸ್ಥರಾದ ಯಾಜಕರು ನಾವು ಆಗಿದ್ದೇವೆ. ಟು ಪ್ರೊಕ್ಲೈಮ್ ಇಸ್ ಲೈಟ್. ಆತನ ಒಂದು ಬೆಳಕನ್ನು ನಾವು ಪ್ರಸಿದ್ಧಿಪಡಿಸುವಂತವರು ನಾವು ಆಗಿದ್ದೇವೆ. ಲ್ಯಾಂಪ್ ಸ್ಟ್ಯಾಂಡ್, ಇಟ್ ಟೆಲ್ಸ್ ಅಬೌಟ್ ದ ವಿಟ್ನೆಸ್. ಇಟ್ಸ್ ಅಬೌಟ್ ದ ಕ್ಯಾರೆಕ್ಟರ್ ಆಫ್ ಕ್ರೈಸ್ಟ್, ಕ್ರಿಶ್ಚಿಯನ್ ಕ್ಯಾರೆಕ್ಟರ್. ಬೆಳಕು ಎಂಬುದಾಗಿರುವಾಗ ಯೇಸು ಕ್ರಿಸ್ತನ ಗುಣ ನಮ್ಮ ಜೀವಿತದಲ್ಲಿ ಕಾಣಬೇಕು. ಕಾಣ್ತಾ ಇದೆಯಾ? ಆರ್ ಅದರ್ಸ್ ಸೀಯಿಂಗ್ ಕ್ರೈಸ್ಟ್ ಇನ್ ಅಸ್? ಇತರರು ನೋಡುವಾಗ ಆ ಬೆಳಕನ್ನು ನೋಡ್ತಾ ಇದ್ದಾರೋ? ನಮ್ಮ ನಡತೆ, ನಮ್ಮ ಜೀವಿತ, ನಮ್ಮ ಹಾವಭಾವ, ನಮ್ಮ ಮಾತುಗಳು ಎಲ್ಲದರಲ್ಲಿ ನಾವು ಕ್ರಿಸ್ತನನ್ನು ನಾವು ವರ್ತಿಸ್ತಾ ಇದ್ದೇವಾ? ಕ್ರಿಸ್ತನನ್ನು ಅನುಸರಿಸ್ತಾ ಇದ್ದೇವಾ ಪ್ರೇರೆ? ಆರ್ ಯು ಶೋಯಿಂಗ್ ದ ಲೈಟ್ ಆಫ್ ಕ್ರೈಸ್ಟ್ ಟು ಅದರ್ಸ್? ಮುಂಜಾನೆ ವೇಳೆಯಲ್ಲಿ ನಮ್ಮೊಂದು ಆತ್ಮಿಕ ಜೀವಿತದಲ್ಲಿ ಈ ಸಂಗತಿಗಳನ್ನು ನಾವು ನೆನಪಿಗೆ ತಂದು ಕೊಡುವಂತರಾಗಲಿ. 4 things that has to be in our lives. The rest, mancha. The bed tells about rest. The table speaks of communion. The seat tells about our place of instruction. ಆಮೇಲೆ ದೀಪಸ್ತಂಭ, ಕ್ಯಾಂಡಲ್ ಸ್ಟಿಕ್, our testimony. ಈ 4 ಸಂಗತಿಗಳು ನಮ್ಮ ಜೀವಿತದಲ್ಲಿ ಇರುವುದಾದರೆ ಇಟ್ ವಿಲ್ ಬಿ ಎ ವೆರಿ ಹ್ಯಾಪಿ ಪ್ಲೇಸ್ ಫಾರ್ ಕ್ರೈಸ್ಟ್ ಟು ಡ್ವೆಲ್. ಕ್ರಿಸ್ತನು ನಮ್ಮ ಜೀವಿತದಲ್ಲಿ ವಾಸೋದಕ್ಕೆ ಫರ್ನಿಶಾದಂಥ ಒಂದು ಮನೆಯಾಗಿ ನಮ್ಮ ಮನೆಗಳು ಇರುವಂಥದ್ದಾಗಿದೆ, ನಮ್ಮ ಹೃದಯ ಇರುವಂಥದ್ದಾಗಿದೆ. ಅಂಥ ಒಂದು ಜೀವಿತ ನಮ್ಮ ಜೀವಿತದಲ್ಲಿ ಆಗುವಾಗೆ ದೇವರು ತಾನೇ ನಮಗೆ ಸಹಾಯಿಸಲಿ. ದೇವರು ತಾನೇ ಕೆಲವು ಆಲೋಚನೆಗಳನ್ನು ನಮಗೆ ಆಶೀರ್ವದಿಸಲಿ.